Center of Proficiency, Development and Placement Services, University of Mysore. Direct 2021. Vijayanagar, Sri Krishnadevaraya University, Ballari. Department of Studies in Economics and Cooperation, University of Mysore. Reader, Economics and Cooperation, University of Mysore. Lecturer, Department of Studies in Commerce, PG Center of University of Mysore. BR project. Total teaching experience: economics analysis, public economics and policy analysis, regional and urban economics. Number of seminars and conference attended 150. Number of students successfully guided for English holders: 1999 to 2000 and 2011 to 2012. BOE in Economics and Cooperation, University of Mysore. Chairperson BOS in Economics and Cooperation, UOM Mysore. Chairperson B. Business, University of Mysore. Members, faculty BOE in Economics of all major universities of Karnataka. Member Board Excellence National Award in 2005. Everyone and all. ಭಾರತೀಯ ಬೌದ್ಧ ಮಹಾಸಭಾ ಉತ್ತರೀಯ ನಿರ್ಮಾಣ ಸಮಿತಿ ವಿಜಯಪುರ ತ್ಯಾಗಮೂರ್ತಿ ರಮಾಬಾಯಿ ಅಂಬೇಡ್ಕರ್ ಅವರ ಸ್ಥಳ ಮನಗೂರು ಹುಟ್ಟಿದ ದಿನಾಂಕ 1/6/1920 ಶೈಕ್ಷಣಿಕ ವಿವರ MA ಕನ್ನಡ ಕರ್ನಾಟಕ ರಾಜ್ಯ ಕ್ರಮವಾಗಿ ಸರ್ ಎಲ್ಲರೂ ಈ ಕಡೆ ನೋಡಕ್ಕೆ Namo
शरणं गच्छामि तृतीयं शरणं पाणातिपाता वीरमणि सिक्खापदं समादियामि कामेषु मिथ्याचारा वीरमणि सिक्खापदं समादियामि कामेषु मिथ्याचारा वीरमणि सिक्खापदं समादियामि मुसावादा वीरमणि सिक्खापदं समादियामि समासधाना वीरमणि सिक्खापदं समादियामि ಈಗ ಇವರೆಲ್ಲರನ್ನು ಸನ್ಮಾನ ಮಾಡುವ ಮೂಲಕ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದರು. ವಹಿಸಿದ ಪೂಜ್ಯ ಶ್ರೀಗುರಿ ಡಾಕ್ಟರ್ ಸುಮನ್ ಮಾತೆಯವರಿಗೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ನೋಡ್ರಿ ತರ್ತ ಈಗ ನೋಡ್ರಿ ಈಗ ನೋಡ್ರಿ ಈಗ ನೋಡ್ರಿ ಈಗ ನೋಡ್ರಿ ಅಷ್ಟೇ ಇಲ್ಲಿ ನೋಡೋಣ ಈಗ ನೋಡ್ರಿ ರಮಾಬಾಯಿ ಅಂಬೇಡ್ಕರ್ ಅವರ 126ನೇ ಜನ್ಮ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಕಾರ್ಯಕ್ರಮ ಮಾಡ್ತೀವಿ, ವೇದಿಕೆಯಿಂದ ಮಾತಾಡ್ತೀವಿ, ಅವರ ಬಗ್ಗೆ ಕೆಲ ವಿಚಾರಗಳನ್ನು ಪ್ರಸ್ತುತಪಡಿಸ್ತೀವಿ. ಆದರೆ ಅದರಾಚೆಗೆ ರಮಾಬಾಯಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎಷ್ಟು ಮಟ್ಟಿಗೆ ನಾವು ಅಂತರ್ಗತ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಮಾಡ್ಕೋತೀವಿ ಅಂತ ಬಹಳ ಮುಖ್ಯವಾದಂಥ ಪ್ರಶ್ನೆ ಆಗ್ತದೆ. ನಮಗೆಲ್ಲ ಗೊತ್ತಿದೆ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧನೆ ಹಲವಾರು ಕ್ಷೇತ್ರಗಳಲ್ಲಿ ಅವರ ಸಾಧನೆ ಇದೆ. ಇವತ್ತು ನಾವು ಹೆಣ್ಮಕ್ಕಳು ಏನು ಈ ಸ್ಥಾನಮಾನ ಸಿಕ್ಕಿದೆ, ಇದಕ್ಕೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವತ್ತೂ ಕೂಡ ನಾವು ಚಿರಋಣಿಯಾಗಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀವು ನೋಡಿದರೆ ರಮಾಬಾಯಿ ಅಂಬೇಡ್ಕರ್ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳ್ಕೊಂಡು ತಾನು ಆಡುವಂಥ ವಯಸ್ಸಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಮದುವೆ ಆಗ್ತಾರೆ. ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡು ಕುಟುಂಬದ ತನ್ನ ತಂಗಿ ಅಮ್ಮಂದರು ಇವರ ಲಾಲನೆ ಪಾಲನೆ ಅವರ ಹೊರಡಿಗೆ ಬಿದ್ದಿರುತ್ತಾರೆ. ಹಾಗಾಗಿ ರಮಾಬಾಯಿ ಅಂಬೇಡ್ಕರ್ ಅವರು ನಮ್ಮ ಬಾಲ್ಯನೇ ನೋಡಲಿಲ್ಲ. ಯಾಕೆಂದರೆ ತಂದೆ ತಾಯಿ ಇವರ ಕುಟುಂಬದಲ್ಲಿ ಸಹಜವಾಗಿ ಕುಟುಂಬದ ಹೊಣೆಗಾರಿಕೆ ದೊಡ್ಡ ಹೆಣ್ಮಗಳು ಆಗಿರ್ತದೆ. ಹಾಗಾಗಿ ಕುಟುಂಬದ ನಿರ್ವಹಣೆ ರಮಾಬಾಯಿಯವರ ಕೊರಳಿಗೆ ಬೀಳುತ್ತದೆ. ಆ ನಂತರ ಅವರ ತಂದೆಯ ಅಣ್ಣ ಹಾಗೆ ತಾಯಿಯ ಅಣ್ಣ ಅವರನ್ನು ಮುಂಬೈಗೆ ಕರ್ಕೊಂಡು ಹೋಗ್ತಾರೆ. ಮುಂಬೈನಲ್ಲಿ ಕಷ್ಟದಲ್ಲಿ ಜೀವನ ನಡೆಯುತ್ತದೆ. ಆ ಸಂದರ್ಭದಲ್ಲಿ
ನೆನೆಯುತ್ತಾ ಬೆಳೆಸಲೇಬೇಕಾಗ್ತದೆ. ರಮಾಬಾಯಿ ಅವರು ನಾವು ಬಾಬಾ ಸಾಹೇಬ್ರ ಒಂದು ಮಾತನ್ನು ನಾವು ಇಲ್ಲಿ ಯಾವ ಮಾತು ಅಂತ ಮೇಡಮ್ ಅದನ್ನ ಪ್ರಸ್ತಾಪ ಮಾಡಿದರು. ಹೆಣ್ಣು ಮಗಳನ್ನ ಅಥವಾ ಹೆಂಡತಿಯನ್ನ ಅವ್ವ, ಅಕ್ಕ, ತಂಗಿ ಇವರನ್ನೆಲ್ಲರೂ ನಾವು ಹೇಗೆ ನೋಡಬೇಕು ಅನ್ನೋದನ್ನ ಬಾಬಾ ಸಾಹೇಬ್ರ ಒಂದು ಮಾತಿನಲ್ಲಿ ಹೇಳ್ತಾರೆ. ಹೆಂಡತಿಯನ್ನ ಗೆಳತಿಯನ್ನಾಗಿ ನೋಡಬೇಕು ಅಂತ. ಹೆಂಡತಿಯನ್ನಾಗಿ ನೋಡೋದ್ರೊಳಗೆ ತುಂಬಾ ವ್ಯತ್ಯಾಸ ಇದೆ. ಆಕೆಯನ್ನ ಗೆಳತಿಯನ್ನಾಗಿ ನಾವು ನೋಡಿದ್ರೆ ಬಹಳ ಅನುಕೂಲತೆ ಇರುತ್ತೆ ಅಂತ ಹೇಳ್ತಾರೆ. ಆ ಗೆಳತಿಯನ್ನಾಗಿ ನೋಡುವಂತ ಸಂದರ್ಭಕ್ಕೆ ಬಾಬಾ ಸಾಹೇಬರಿಗೆ ರಮಾತಾಯಿ ಹೇಗೆ ಗೆಳತಿಯಾಗಿದ್ರು ಅನ್ನೋದನ್ನ ನಾವು ಅವರ ಜೀವನ ಚರಿತ್ರೆಯನ್ನ ಓದಿದಾಗ ನಮ್ಗೆ ಅರ್ಥ ಆಗ್ತದೆ ಅಂತ ಹೇಳಿ. ಯಾಕಂತಂದ್ರೆ ಯಾವಾಗಲೂ ಹೆಂಡತಿಯ ಗರ್ಭವನ್ನ ತಾಯಿ ಎಂದಿಗೂ ತೋರಿಸ್ಲಿಲ್ಲ, ಗಂಡನ ಗರ್ಭವನ್ನ ಬಾಬಾ ಸಾಹೇಬರನ್ನು ಕೂಡ ಎಂದೂ ತೋರಿಸ್ಲಿಲ್ಲ. ಆ ಕಾರಣಕ್ಕಾಗಿ ಆಕೆಯನ್ನ ನಾನು ಇಲ್ಲಿ ಬಾಬಾ ಸಾಹೇಬರ ಗೆಳತಿನೇ ಅಂತ ಹೇಳಿ ನಾನು ಇಲ್ಲಿ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವನಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಆಕೆ ಅನಕ್ಷರಸ್ಥಳು ಅನ್ನೋದು ಗೊತ್ತಿದ್ರು ಕೂಡ ಅವರು ಮದುವೆ ಮಾಡಿಕೊಂಡ್ರು. ಮುಂದಿನ ಪಾಯಿಂಟಿಗೆ ನಾನು ಬರ್ತೀನಿ. ರಮಾಬಾಯಿ ಅವರು 1898ರಲ್ಲಿ ಅವರು ಜನಿಸ್ತಾರೆ. ಅಂತಹ ಒಂದು ಅತ್ಯಂತ ಬಡತನದ ಕುಟುಂಬದಲ್ಲಿ ಜನಿಸಿರುವಂಥದ್ದು. ಅವರ ತಂದೆ ಮೀನಿನ ವ್ಯಾಪಾರವನ್ನ ಮಾಡುವಂಥದ್ದು. ಅಂದ್ರೆ ಒಂದು ಕಡೆಯಿಂದ ಮೀನನ್ನ ತಗೊಂಡು ಹೋಗ್ಬಿಟ್ಟು ಇನ್ನೊಂದು ಕಡೆ ಮೀನಿನ ಗಾಡಿಗಳನ್ನು ತುಂಬುತ್ತಿರ್ತಾರೆ, ಅದನ್ನು ಹೋಗಿ ಡಂಪ್ ಮಾಡಿರುವಂತಹ ವ್ಯಾಪಾರವನ್ನ ಅವರ ತಾಯಿ ಏನೋ ಒಂದು ಆಕಸ್ಮಿಕವಾಗಿ ಅವರ ತಾಯಿ ತೀರಿ ಹೋಗ್ತಾರೆ. ತೀರಿ ಹೋದಂತಹ ಸಂದರ್ಭಕ್ಕೆ ಈ ಚಿಕ್ಕ ವಯಸ್ಸಿನಲ್ಲಿ ಇರುವಂತಹ ರಮಾಬಾಯಿ ಇಡೀ ಸಂಪೂರ್ಣ ಮನೆಯ ಜವಾಬ್ದಾರಿನೇ ಆಕೆಯ ಮೇಲೆ ಬೀಳಿದ್ರು. ಆಕೆಗೆ ಇನ್ನೊಂದು ಹಿರಿಯ ಅಕ್ಕ ಇರ್ತಾಳೆ. ಆಕೆ ಮದುವೆ ಆಗಿಬಿಟ್ಟು ಆಕೆ ಗಂಡನ ಮನೆಗೆ ಸೇರಿಕೊಂಡಿರ್ತಾಳೆ. ಹೀಗಾಗಿ ರಮಾತಾಯಿ ಮೇಲೆ ಇಡೀ ಮನೆ ಸಂಪೂರ್ಣ ಜವಾಬ್ದಾರಿ ಬೀಳ್ತಾರೆ. ಅಂತಹ ಸಂದರ್ಭಕ್ಕೆ ಸನ್ಪಾಲ್ಜಿ ಅವರು ಹೆಣ್ಣನ್ನ ಹುಡುಕ್ತಾ ಇರ್ತಾರೆ ಬಾಬಾ ಸಾಹೇಬರಿಗೆ. ಅವಾಗ ಬಾಬಾ ಸಾಹೇಬರು SSLCಯನ್ನ ಓದುವಂತಹ ಸಂದರ್ಭ. ತಾಯಿಜಿಯವರಿಗೆ ದಾಖಲೆಯ ಪ್ರಕಾರ ಒಂದು 7 ವರ್ಷ ಅಂತ ಸಿಗ್ತದೆ. ಹಾಗೆ ಆ 7 ವರ್ಷ ಇರುವಂತಹ ಹೆಣ್ಣು ಮಗುವನ್ನ ಬಾಬಾ ಸಾಹೇಬರಿಗೆ ಮದುವೆ ಮಾಡಿ ಕೊಡ್ತಾರೆ. ಅಲ್ಲಿಂದ ಅದು ಪ್ರಾರಂಭ ಆಗ್ತದೆ. ಅಲ್ಲಿಂದ ಪ್ರಾರಂಭ ಹೇಗೆ ಆಗ್ತದ ಅನ್ನೋದು ನಮ್ಗೆ ಬಹಳ ರೋಚಕವಾಗಿ ಇರುವಂಥದ್ದು ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ಬಹಳ ಸಾರಿ ನಾನು ರಮಾಬಾಯಿ ಬಗ್ಗೆ ಇದರ ವಿಧಾನದಲ್ಲಿ ಮಾತಾಡಿದ್ದೀನಿ. ನನಗೊಂಥರ ಮುಜುಗರ ಆಗ್ತಾ ಇದೆ. ನಾನು ಮತ್ತೆ ಅರ್ಥ ಹೇಳ್ತಾ ರಮಾತಾಯಿಜಿಯವರನ್ನ ನಾನು ನೋಡ್ತಾ ಹೋದ ಹಾಗೆ ಮೊಟ್ಟ ಮೊದಲಿಗೆ ರಮಾತಾಯಿಜಿಯವರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಸಂದರ್ಭಕ್ಕೆ ರಮಾಬಾಯಿ ಆ ಪುಸ್ತಕ ಮೇಬಿ ನಾನು ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷೆ ಇದ್ದಂಥ ಸಂದರ್ಭದಲ್ಲಿ ಆ ಪುಸ್ತಕವನ್ನ ನನ್ನ ಅಧ್ಯಕ್ಷತೆ ಅಡಿಯೊಳಗೆ ಆ ಪುಸ್ತಕವನ್ನ ನಾವು ಬಿಡುಗಡೆ ಮಾಡಿದೆವು. ಅಂತ ಆ ಸಂದರ್ಭದೊಳಗೆ ನಮ್ಮ ತಾಯಿಜಿ ಪಿಕ್ಚರ್ ಕ್ಲಿಯರ್ ಆಗಿ ಬಂತು. ಸುಜ್ಞಾನಮೂರ್ತಿ ಅವರು ತಮಿಳಿನಿಂದ ಬಂದು ಅದನ್ನ ಟ್ರಾನ್ಸ್ಲೇಟ್ ಮಾಡಿದಾಗ ನಾವು ರಮಾಬಾಯಿ ಅವರಿಗೆ ಸ್ವಲ್ಪ ಓದೋದಕ್ಕೆ ಪ್ರಾರಂಭ ಮಾಡಿದೆವು. ಇತ್ತೀಚಿನ 10 ವರ್ಷಗಳಲ್ಲಿ ನಮ್ಗೆ ತಾಯಿಜಿಯವರು ಏನು ಅಂತ ಹೇಳಿ ಗೊತ್ತಾಯ್ತು. ಅಂತ ಅವಾಗ ನಾನು 2008 ಇರ್ಬೋದು ಇಲ್ಕಲ್ನೊಳಗೆ ಒಂದು ಫಂಕ್ಷನ್ ಕರೆದಿದ್ರು. ಕರ್ನಾಟಕದೊಳಗೆ ಮೊಟ್ಟ ಮೊದಲಿಗೆ ತಾಯಿಜಿಯವರ ಬಗ್ಗೆ ಭಾಷಣದೊಳಗೆ ಅಳವಡಿಸಿಕೊಂಡಿದ್ದು ಅದು ನಾನೇ. ಅದು ನನಗೆ ಬಹಳ ಖುಷಿ ಆಯ್ತು. ಯಾಕಂತಂದ್ರೆ 2008 ಅಂತಂದಾಗ ಇನ್ನು ತಾಯಿಜಿಯವರ ಬಗ್ಗೆ ಏನೇನು ಗೊತ್ತೇ ಇರಲಿಲ್ಲ. ಆದ ಸಂದರ್ಭಕ್ಕೆ ನಾವು ತಾಯಿಜಿಯವರನ್ನ ಅಲ್ಲಿ ಒಂದು ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನ ಮಾಡಿದೆವು. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಆಧುನಿಕ ಕಾಲಘಟ್ಟದಲ್ಲಿ ನಾವು ನಿಂತ್ಕೊಂಡು ಇದ್ದಾಗಲೂ ಕೂಡ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ಎಷ್ಟು ಮಟ್ಟಿಗೆ ಓದ್ತಾ ಇದ್ದೇವೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುತ್ತೆ ಅಂತ ಹೇಳಿ, ಎಷ್ಟು ಮಟ್ಟಿಗೆ ನಮ್ಮನ್ನ ನಾವು ಓದಿಕೊಳ್ಳಲು ತೊಡಗಿಸಿಕೊಳ್ಬೇಕು ಅಂತ ಹೇಳಿ. ರಮಾಬಾಯಿ ಅವರು ಹೇಗಿದ್ರು ಅಂತ ಅನ್ನೋದನ್ನ ನಾವು ಅದನ್ನ ನೋಡ್ತಾ ಹೋದಂತಹ ಸಂದರ್ಭಕ್ಕೆ ರಮಾಬಾಯಿ ಅವರ ತಾಯಿಗೆ ಹೋಗ್ತಾರೆ. ಆಮೇಲೆ ಸನ್ಪಾಲ್ಜಿ ಅವರು ಹೆಣ್ಣನ್ನ ಹುಡುಕುವಂತ ಸಂದರ್ಭಕ್ಕೆ ರಮಾಬಾಯಿ
ಇದಾರ ಅಂತ ಹೇಳಿ ಯಾರೋ ಸಂಬಂಧಿಕರು ಹೇಳ್ತಾರೆ. ಅವಾಗ ಇವರಿಗೆ ಅನ್ಸುತ್ತೆ ಹೌದು ಈ ಹುಡುಗಿ ನನ್ನ ಮಗನಿಗೆ ಸರಿಯಾದ ಜೋಡಿ ಆಗಬಹುದು ಅಂತ ಹೇಳಿ ಅವರನ್ನ ಹೋಗಿ ಅಲ್ಲಿ ಕೇಳ್ತಾರೆ. ಕೇಳಿದಾಗ ಅವರು ಕೂಡ ಒಪ್ಕೋತಾರೆ. ಆಗಿನ ಸಂದರ್ಭದಲ್ಲಿ ಇವರ ಮದುವೆ ಎಂತಲೇ ಆಯ್ತು ಅಂತಂದ್ರೆ ಮೀನಿನ ಪೇಟೆಯಲ್ಲಿ ಇವರ ವಿವಾಹ ಏರ್ಪಡ್ತದೆ. ಆ ಮೀನಿನ ಪೇಟೆಯಲ್ಲಿ ವಿವಾಹ ಏರ್ಪಟ್ಟಂತಹ ಸಂದರ್ಭಕ್ಕೆ ರಮಾಬಾಯಿ ಅವರಿಗೆ ಯಾವ ಲೋಕದ ಜ್ಞಾನ ಕೂಡ ಇರಲಿಲ್ಲ. 7 ವರ್ಷದ ಮಗುವಿಗೆ ಯಾವ ಜ್ಞಾನ ಇರೋದಕ್ಕೆ ಸಾಧ್ಯ ಇತ್ತು. ಮತ್ತೆ ಆಗಿನ ಕಾಲಘಟ್ಟದಲ್ಲಿ 7 ವರ್ಷದ ಮಗುವಿಗೆ ಮದುವೆ ಮಾಡುವಂತ ಕಾರಣಗಳು ಕೂಡ ಇದ್ದು ಅವಾಗ. ಯಾಕಂತಂದ್ರೆ ಆಗಿನ ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಇನ್ನು ಬಾಬಾ ಸಾಹೇಬರು ಈ ಹಿಂದೂ ಕೋಡ್ ಆಕ್ಟ್ ಅನ್ನ ಇನ್ನು ಬರೆದಿರಲಿಲ್ಲ. ಅವರು ತುಂಬಾ ಚಿಕ್ಕವರು, 10ನೇ ಕ್ಲಾಸ್ ನಲ್ಲಿ ಓದ್ತಾ ಇರುವಂತವರು. ಅವಾಗ ಇನ್ನೂ ಕೂಡ ಬಾಲ್ಯ ವಿವಾಹಗಳು ನಡೀತಾ ಇರುವಂತಹ ಸಂದರ್ಭ. ಆ ಬಾಲ್ಯ ವಿವಾಹಗಳು ನಡೀತಾ ಇರುವಂತಹ ಸಂದರ್ಭಕ್ಕೆ ತಾಯಿಯವರಿಗೆ ಮದುವೆ ಮಾಡಿ ಅವರನ್ನ ಗಂಡನ ಮನೆಗೆ ಕರ್ಕೊಂಡು ಬರ್ತಾರೆ. ಗಂಡನ ಮನೆಗೆ ಕರ್ಕೊಂಡು ಬಂದಂತಹ ಸಂದರ್ಭಕ್ಕೆ ಇಡೀ ಗಂಡನ ಮನೆ ಜವಾಬ್ದಾರಿಯೂ ಕೂಡ ಆಕೆಯ ಮೇಲೆ ಬೀಳ್ತದೆ. ಆಕೆಯ ಮೇಲೆ ಬೀಳಂತ ಸಂದರ್ಭಕ್ಕೆ ಆಕೆ ಬಾಬಾ ಸಾಹೇಬರ ಮನೆಗೆ ಬಂದಾದ್ಮೇಲೆ ಸಾವರ್ಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳ್ತದೆ. ಓದು ಅವರ ಜೀವನನೇ ಅಲ್ಲಿ ಓದು ಇರ್ತದೆ. ಅಂತಹ ಓದಿನಂತಹ ಸಂದರ್ಭದೊಳಗೆ ಗಂಡನ ಬಗ್ಗೆ ಅಪೇಕ್ಷೆ ಪಡೋದಾಗ್ಲಿ, ಗಂಡನ ಹತ್ರನೇ ಇರಬೇಕು ಅನ್ನೋದಾಗ್ಲಿ ಅಷ್ಟು ಸಣ್ಣ ವಯಸ್ಸಿನೊಳಗೆ ಆಕೆ